ಕಾರ್ಯಕರ್ತೆಯರು ಸಹಾಯಕರಿಗೆ ಇದೀಗ ಪೊಲೀಸರು ಒತ್ತಡ ಹಾಕಿದ್ದಾರಂತೆ. ಆದರೆ ಲಿಖಿತ ಭರವಸೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯ ಮಾಡ್ತಿದ್ದಾರೆ. ಕಾರಣ ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಡಿ, ಅಲ್ಲಿ ತನಕ ನಾವು ಹೋರಾಟ ಬಿಡಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡ್ಕೊಂಡು ಇವತ್ತು ನಾಲ್ಕನೇ ದಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡಿದ್ವಿ, ಆದರೆ ಸೌಜನ್ಯಕ್ಕೂ ಒಂದು ಭರವಸೆ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯೊಂದಿಗೆ ಹೋರಾಟ ಮುಂದುವರಿಸಿದ್ದಾರೆ. ನಮಗೆಲ್ಲ ಗೊತ್ತು ಬೆಂಗಳೂರಿನ ಚಳಿ ಬೆಳ್ಳಂ ಬೆಳಗ್ಗೆ ಹೇಗಿರುತ್ತೆ ಅಂತ. ಆ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿದೆ. ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ. 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಇದ್ದ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳು ಕಾರ್ಯಕರ್ತೆಯರು ಸಹಾಯಕರಿಗೆ ಇದೀಗ ಪೊಲೀಸರು ಒತ್ತಡ ಹಾಕಿದ್ದಾರಂತೆ. ಆದರೆ ಲಿಖಿತ ಭರವಸೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯ ಮಾಡ್ತಿದ್ದಾರೆ. ಕಾರಣ ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಡಿ, ಅಲ್ಲಿ ತನಕ ನಾವು ಹೋರಾಟ ಬಿಡಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡ್ಕೊಂಡು ಇವತ್ತು ನಾಲ್ಕನೇ ದಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡಿದ್ವಿ, ಆದರೆ ಸೌಜನ್ಯಕ್ಕೂ ಒಂದು ಭರವಸೆ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯೊಂದಿಗೆ ಹೋರಾಟ ಮುಂದುವರಿಸಿದ್ದಾರೆ. ನಮಗೆಲ್ಲ ಗೊತ್ತು ಬೆಂಗಳೂರಿನ ಚಳಿ ಬೆಳ್ಳಂ ಬೆಳಗ್ಗೆ ಹೇಗಿರುತ್ತೆ ಅಂತ. ಆ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿದೆ. ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ. 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಇದ್ದ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು. ಕಾರ್ಯಕರ್ತೆಯರು ಸಹಾಯಕರಿಗೆ ಇದೀಗ ಪೊಲೀಸರು ಒತ್ತಡ ಹಾಕಿದ್ದಾರಂತೆ. ಆದರೆ ಲಿಖಿತ ಭರವಸೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯ ಮಾಡ್ತಿದ್ದಾರೆ. ಕಾರಣ ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಡಿ, ಅಲ್ಲಿ ತನಕ ನಾವು ಹೋರಾಟ ಬಿಡಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡ್ಕೊಂಡು ಇವತ್ತು ನಾಲ್ಕನೇ ದಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡಿದ್ವಿ, ಆದರೆ ಸೌಜನ್ಯಕ್ಕೂ ಒಂದು ಭರವಸೆ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಎಚ್ಚರಿಕೆಯೊಂದಿಗೆ ಹೋರಾಟ ಮುಂದುವರಿಸಿದ್ದಾರೆ. ನಮಗೆಲ್ಲ ಗೊತ್ತು ಬೆಂಗಳೂರಿನ ಚಳಿ ಬೆಳ್ಳಂ ಬೆಳಗ್ಗೆ ಹೇಗಿರುತ್ತೆ ಅಂತ. ಆ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿದೆ. ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ. 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಇದ್ದ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು. ಕಾರ್ಯಕರ್ತೆಯರು
ಸಹಾಯಕರಿಗೆ ಇದೀಗ ಪೊಲೀಸರು ಒತ್ತಡ ಹಾಕಿದ್ದಾರಂತೆ. ಆದರೆ ಲಿಖಿತ ಭರವಸೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯ ಮಾಡ್ತಿದ್ದಾರೆ. ಕಾರಣ ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಡಿ, ಅಲ್ಲಿ ತನಕ ನಾವು ಹೋರಾಟ ಬಿಡಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡ್ಕೊಂಡು ಇವತ್ತು ನಾಲ್ಕನೇ ದಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡಿದ್ವಿ, ಆದರೆ ಸೌಜನ್ಯಕ್ಕೂ ಒಂದು ಭರವಸೆ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಎನ್ನುವಂಥ ಎಚ್ಚರಿಕೆಯೊಂದಿಗೆ ಹೋರಾಟ ಮುಂದುವರಿಸಿದ್ದಾರೆ. ನಮಗೆಲ್ಲ ಗೊತ್ತು ಬೆಂಗಳೂರಿನ ಚಳಿ ಬೆಳ್ಳಂಬೆಳಗ್ಗೆ ಹೇಗಿರುತ್ತೆ ಅಂತ. ಆ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿದೆ. ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ. 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಇದ್ದ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು. ಕಾರ್ಯಕರ್ತೆಯರು ಸಹಾಯಕರಿಗೆ ಇದೀಗ ಪೊಲೀಸರು ಒತ್ತಡ ಹಾಕಿದ್ದಾರಂತೆ. ಆದರೆ ಲಿಖಿತ ಭರವಸೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯ ಮಾಡ್ತಿದ್ದಾರೆ. ಕಾರಣ ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಡಿ, ಅಲ್ಲಿ ತನಕ ನಾವು ಹೋರಾಟ ಬಿಡಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡ್ಕೊಂಡು ಇವತ್ತು ನಾಲ್ಕನೇ ದಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡಿದ್ವಿ, ಆದರೆ ಸೌಜನ್ಯಕ್ಕೂ ಒಂದು ಭರವಸೆ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಎನ್ನುವಂಥ ಎಚ್ಚರಿಕೆಯೊಂದಿಗೆ ಹೋರಾಟ ಮುಂದುವರಿಸಿದ್ದಾರೆ. ನಮಗೆಲ್ಲ ಗೊತ್ತು ಬೆಂಗಳೂರಿನ ಚಳಿ ಬೆಳ್ಳಂಬೆಳಗ್ಗೆ ಹೇಗಿರುತ್ತೆ ಅಂತ. ಆ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿದೆ. ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ. 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಇದ್ದ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು ಜನ ಹೆಣ್ಮಕ್ಳಿದ್ದೀವಿ ನಾವು. ಕಾರ್ಯಕರ್ತೆಯರು ಸಹಾಯಕರಿಗೆ ಇದೀಗ ಪೊಲೀಸರು ಒತ್ತಡ ಹಾಕಿದ್ದಾರಂತೆ. ಆದರೆ ಲಿಖಿತ ಭರವಸೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯ ಮಾಡ್ತಿದ್ದಾರೆ. ಕಾರಣ ನಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಕೊಡಿ, ಅಲ್ಲಿ ತನಕ ನಾವು ಹೋರಾಟ ಬಿಡಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡ್ಕೊಂಡು ಇವತ್ತು ನಾಲ್ಕನೇ ದಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಮನವಿ ಮಾಡಿದ್ವಿ, ಆದರೆ ಸೌಜನ್ಯಕ್ಕೂ ಒಂದು ಭರವಸೆ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಎನ್ನುವಂಥ ಎಚ್ಚರಿಕೆಯೊಂದಿಗೆ ಹೋರಾಟ ಮುಂದುವರಿಸಿದ್ದಾರೆ. ನಮಗೆಲ್ಲ ಗೊತ್ತು ಬೆಂಗಳೂರಿನ ಚಳಿ ಬೆಳ್ಳಂಬೆಳಗ್ಗೆ ಹೇಗಿರುತ್ತೆ ಅಂತ. ಆ ಚಳಿಯಲ್ಲೇ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಮುಂದುವರೆದಿದೆ. ಪೊಲೀಸರು ಬಂದಾಗ ನೀವು ಸಂಜೆವರೆಗೂ ನಮಗೆ ಪೊಲೀಸರ ಕಡೆಯಿಂದ ನಮಗೆ ಯಾವುದೇ ಒತ್ತಡ ಬಂದಿರಲಿಲ್ಲ. ಬಟ್ ಈಗ ಪೊಲೀಸರು ಇಲಾಖೆ ಅಧಿಕಾರಿಗಳು ಬಂದು ಹೋದಾಗ ಅವ್ರೇನು ಹೇಳಿದರು, ಭರವಸೆ ಈಗ ಕೊಡೋಕ್ಕಾಗಲ್ಲ, ಲಿಖಿತವಾಗಿ ಕೊಡೋಕ್ಕಾಗಲ್ಲ, ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತಾ ಇದ್ದೀವಿ, ನೀವು ಏನು ಬೇಡಿಕೆ ಇಟ್ಟಿದ್ದೀರಾ ಅದನ್ನು ನಾವು ಸರ್ಕಾರಕ್ಕೆ ಮಂಡನೆ ಮಾಡ್ತೀವಿ. ಆ ಮಂಡನೆ ಮಾಡಿದಾಗ ಏನು ಹೇಳ್ತಾರೆ ಅಂತಂದೇಳಿ ಸಿದ್ದರಾಮಯ್ಯ ಸರ್ ಹತ್ರನ ನಾವು ಚರ್ಚೆ ಮಾಡಿ ಸಭೆ ಕರೆದಿದ್ದಾರೆ. ನಮ್ಮ ಇಲಾಖಾವಾರ ಸಭೆ ಕರೆದಿದ್ದಾರೆ. 15ನೇ ತಾರೀಕಿದೆ. 15ನೇ ತಾರೀಕು ಮಂಡನೆ ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಕೂಡ ಬರ್ತಾರೆ, ಈಗ ಬೆಡ್ ರೆಸ್ಟಲ್ಲಿ ಇರೋದ್ರಿಂದ ಅಂತ. ಸರಿ, ನಾವು ಒಪ್ಕೊಂಡಿದ್ದೀವಿ. ನೀವು ಏನು ಮಂಡನೆ ಮಾಡ್ತಿದ್ದೀರಾ ಅದನ್ನು ನಮಗೆ ಲಿಖಿತ ರೂಪದಲ್ಲಿ ಕೊಡಿ, ಭರವಸೆ ಅಂತ ಬೇಡ, ನಮಗೆ ಮಾಡ್ತೀವಿ ಹೋಗ್ತೀವಿ ಅಂತಂದೇಳಿ 50 ವರ್ಷ ಕಳೆದ್ಬಿಟ್ಟಿದ್ದೀವಿ ನಾವು. ಈಗ ಲಿಖಿತ ರೂಪದಲ್ಲಿ ನೀವು ಕೊಡಿ, ಏನು ಬಜೆಟ್ ಮಂಡನೆ ಮಾಡ್ತಿದ್ದೀರಲ್ಲ ಹಂಗೆ ಅಂತಂದೇಳಿ. ಬಟ್ ನಾವು ಕೇಳ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ಕನಿಷ್ಠ ಕೂಲಿ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ ಹೊರತು ನಮ್ಮನ್ನು ಪರ್ಮನೆಂಟ್ ಮಾಡಿ ಅಂತ ಕೇಳ್ತಾ ಇಲ್ಲ. ಸರ್ಕಾರ ಯೋಚನೆನೇ ಮಾಡದೆ ಇದ್ದ ಕನಿಷ್ಠ ಕೂಲಿಗೆ ಒಪ್ಕೋಬೋದಿತ್ತು. ಯಾಕೆಂದರೆ ಇಷ್ಟೊಂದು